ನಮಸ್ಕಾರ ಸ್ನೇಹಿತರೆ, ಫಿಲ್ಮ್ ಎಕ್ಸ್ಪೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಒಂದು 2014 ರಿಲೀಸ್ಡ್ ಅಮೇರಿಕನ್ ಇಂಡಿಪೆಂಡೆಂಟ್ ಬಾಡಿ ಹಾರರ್ ಫಿಲ್ಮ್ ಬಗ್ಗೆ ಮಾತಾಡ್ತೀವಿ. ಯಾವ ಮೂವಿ ಅಂತ ಕೇಳ್ತೀರಾ? ದ ಟಸ್ಕ್. ಬನ್ನಿ ನೋಡೋಣ. ಆದರೆ ನೋಡೋ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮೂವಿ ವ್ಯಾಲೆಸ್ ಆ್ಯಂಡ್ ಟೆಡ್ಡಿ ಒಂದು ಪಾಡ್ಕ್ಯಾಸ್ಟ್ನ ಹೋಸ್ಟ್ ಮಾಡ್ತಿರೋದ್ರಿಂದ ಶುರು ಆಗುತ್ತೆ. ಆ ಪಾಡ್ಕ್ಯಾಸ್ಟಲ್ಲಿ ಅವರು ಸ್ವಲ್ಪ ವೀಡಿಯೋಸ್ ತೋರಿಸಿ ಅದನ್ನು ರೋಸ್ಟ್ ಮಾಡ್ತಿರ್ತಾರೆ. ಅವತ್ತಿನ ವೀಡಿಯೋಲಿ ಒಬ್ಬ ಅವನ ಮನೇಲಿ ಒಂದು ಸ್ವೋರ್ಡ್ ಜೊತೆ ಆಟ ಆಡ್ತಾ ಅವನ ಕಾಲ್ ಕಟ್ ಮಾಡ್ಕೊಂಡಿರ್ತಾನೆ. ವಾಲೆಸ್ ಕೆನಡಾಗೆ ಹೋಗಿ ಹುಡುಗನ ಮೀಟ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾನೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆ ಹುಡುಗ ಇಂಟರ್ನೆಟ್ಟಲ್ಲಿ ಅವನ ಟ್ರಾಲ್ ಮಾಡೋದು ನೋಡಿ ತಡೆಯಲಾರದೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ. ಇದನ್ನು ಕೇಳಿ ವಾಲೆಸ್ಗೆ ಬೇಜಾರಾಗುತ್ತೆ. ಪಕ್ಕದಲ್ಲೇ ಒಂದು ಬಾರ್ಗೆ ಹೋಗಿ ಟೆಡ್ಡಿ ಕಾಲ್ ಮಾಡಿ ಈ ಕತೆ ಹೇಳ್ತಾನೆ. ವಾಲೆಸ್ ಬಾತ್ರೂಮ್ಗೆ ಹೋದಾಗ ಅಲ್ಲಿ ಅವನಿಗೆ ಹೋವರ್ಡ್ ಬರೆದಿಟ್ಟಿರೋ ಒಂದು ಲೆಟರ್ ಸಿಗುತ್ತೆ. ಅವನು ಅದನ್ನು ಓದಿದ ಮೇಲೆ ಅವರ ಶೋಗೆ ಒಂದು ಒಳ್ಳೆ ಕಂಟೆಂಟ್ ಅಂತ ಅನಿಸುತ್ತೆ. ಅವನು ಹೋವರ್ಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಅವನ ಮನೆ ಫಾರೆಸ್ಟಲ್ಲಿರುತ್ತೆ. ಒಬ್ಬನೇ ಒಂದು ದೊಡ್ಡ ಮನೇಲಿರ್ತಾನೆ. ವಾಲೆಸ್ ಅವನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವನ ಪಾಡ್ಕ್ಯಾಸ್ಟ್ ಬಗ್ಗೆ ಹೇಳಿ ಹೋವರ್ಡ್ ಕತೆನ ಬ್ರಾಡ್ಕಾಸ್ಟ್ ಮಾಡೋ ಇಚ್ಛೆನ ತಿಳಿಸ್ತಾನೆ. ಹೋವರ್ಡ್ ಅವನಿಗೆ ಟೀ ಕೊಟ್ಟು ಅವನ ಕತೆ ಹೇಳೋಕ್ಕೆ ಶುರು ಮಾಡ್ತಾನೆ. ವರ್ಲ್ಡ್ ವಾರ್ ಸಮಯದಲ್ಲಿ ಹೋವರ್ಡ್ ನೇವಿ ಶಿಪ್ಪಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಿದ್ದ. ಒಂದಿನ ಆ ಶಿಪ್ ಮುಳುಗಿ ಎಲ್ಲ ಸಾಯ್ತಾರೆ. ಆದರೆ ಹೋವರ್ಡ್ ಹೇಗೋ ಬಚಾವಾಗ್ತಾನೆ. ಅವನು ವಾಲೆಸ್ನ ನೋಡಿ ಹೇಳ್ತಾನೆ, ನನ್ನನ್ನು ಸೀ ವಾಲ್ರಸ್ ಸೇವ್ ಮಾಡಿದ್ದು ಅಂತ. ವಾಲೆಸ್ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಹೋಗೋಕೆ ಹೇಳ್ತಾನೆ. ಅಷ್ಟರಲ್ಲಿ ಅವನು ನೆಲದ ಮೇಲೆ ಬಿದ್ದು ಅನ್ಕಾನ್ಷಿಯಸ್ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ವಾಲೆಸ್ ವೀಲ್ ಚೇರಲ್ಲಿ ಇದ್ದಾನೆ. ಹೋವರ್ಡ್ ಬಂದು ಅವನಿಗೊಂದು ಪಾಯ್ಸನಸ್ ಇನ್ಸೆಕ್ಟ್ ಕಚ್ಚಿತ್ತು. ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸ್ವಲ್ಪ ದಿನ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅವನ ಫ್ರೆಂಡಿಗೆ ಇನ್ಫಾರ್ಮ್ ಮಾಡೋಕ್ಕೆ ವಾಲೆಸ್ ಹೋವರ್ಡ್ಗೆ ಅವನ ಫೋನ್ ಕೊಡೋಕ್ಕೆ ಹೇಳ್ತಾನೆ. ಸಡನ್ನಾಗಿ ವಾಲೆಸ್ ಕಾಲ್ ಪೇಯ್ನ್ ಆಗುತ್ತೆ. ಅವನ ಬ್ಲ್ಯಾಂಕೆಟ್ ತೆಗೆದು ನೋಡಿದಾಗ ಅವನ ಕಾಲ್ ಕಟ್ಟಾಗಿರುತ್ತೆ. ವಾಲೆಸ್ ಕೋಪ ಬಂದು ಯಾಕೆ ಹೀಗೆ ಮಾಡ್ದ ಅಂತ ಹೋವರ್ಡ್ಗೆ ಕೇಳ್ತಾನೆ. ಪಾಯ್ಸನ್ ತುಂಬ ಅಫೆಕ್ಟ್ ಮಾಡಿತ್ತು, ಅವನ್ನ ಸೇವ್ ಮಾಡೋಕ್ಕೆ ಡಾಕ್ಟರ್ ಅವನ ಕಾಲ್ನ ಆಂಪ್ಯೂಟ್ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಆ ರಾತ್ರಿ ಊಟದ ಸಮಯದಲ್ಲಿ ವಾಲೆಸ್ ಅವನ ಕೈ ಮೂವ್ ಮಾಡೋಕ್ಕೆ ಆಗಲ್ಲ. ಅವನಿಗೆ ಆಗ ಅರ್ಥ ಆಗುತ್ತೆ ಇದು ಯಾವ ಇನ್ಸೆಕ್ಟ್ ಅಲ್ಲ, ಹೋವರ್ಡ್ ಮಾಡ್ತಿರೋದು ಅಂತ. ಆದರೆ ಅವನಿಗೆ ಏನು ಮಾಡೋಕ್ಕೂ ಆಗಲ್ಲ. ವಾಲೆಸ್ ಜೋರಾಗಿ ಅಳ್ತಾ ಹೋವರ್ಡ್ಗೆ ಬಿಡಕ್ಕೆ ಹೇಳ್ತಾನೆ. ಹೋವರ್ಡ್ ಅವನಿಗೆ ಸ್ಲ್ಯಾಪ್ ಮಾಡಿ ಬಾಯಿ ಮುಚ್ಚಕ್ಕೆ ಹೇಳ್ತಾನೆ. ಇನ್ನೊಂದು ಕಡೆ ವಾಲೆಸ್ನ ಗರ್ಲ್ಫ್ರೆಂಡ್ ಆಲಿಸನ್ ಅವನು ವಾಪಸ್ ಬರೋಕ್ಕೆ ಕಾಯ್ತಾ ಇರ್ತಾಳೆ. ಅವಳು ಕಾಲ್ ಮಾಡ್ತಾಳೆ, ಆದರೆ ವಾಲೆಸ್ ಪಿಕ್ ಮಾಡೋ ಅಷ್ಟರಲ್ಲಿ ಕಾಲ್ ಕಟ್ಟಾಗುತ್ತೆ. ಅವನು ಅವಳಿಗೆ ಒಂದು ವಾಯ್ಸ್ ನೋಟ್ ಕಳಿಸ್ತಾನೆ. ನನ್ನನ್ನು ಒಂದು ಅಜ್ಜ ವುಡ್ಡಲ್ಲಿ ಬಂದಿ ಮಾಡಿಟ್ಟು ನನ್ನ ಕಾಲನ್ನ ಕಟ್ ಮಾಡಿಟ್ಟಿದ್ದಾನೆ ಅಂತ. ಅವನನ್ನು ಅಲ್ಲಿಂದ ರೆಸ್ಕ್ಯೂ ಮಾಡೋಕ್ಕೆ ಕೇಳ್ತಾನೆ. ಆಲಿಸನ್ ಆ ಮೆಸೇಜ್ ಕೇಳಿ ಟೆಡ್ಡಿ ಹತ್ರ ಹೋಗ್ತಾಳೆ. ಇಬ್ಬರು ವಾಲೆಸ್ನ ರೆಸ್ಕ್ಯೂ ಮಾಡೋಕ್ಕೆ ಕ್ಯಾನಡಾಗೆ ಹೋಗ್ತಾರೆ. ಇಲ್ಲಿ ವಾಲೆಸ್ ಮೇಲೆ ಹೋವರ್ಡ್ ಏನೇನೋ ಸರ್ಜರೀಸ್ ಮಾಡ್ತಾ ಇರ್ತಾನೆ. ವಾಲೆಸ್ನ ವಾಲ್ರಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ವಾಲೆಸ್ ಕಾಲನ್ನು ಕಟ್ ಮಾಡಿ ಆ ಬೋನ್ಸಿಂದ 2 ದೊಡ್ಡ ಟಸ್ಕ್ ಮಾಡಿ ಅವನ ಫೇಸ್ಗೆ ಫಿಟ್ ಮಾಡಿರ್ತಾನೆ. ವಾಲೆಸ್ ಫಿಂಗರ್ಸ್ನೆಲ್ಲ ವಾಲ್ರಸ್ ಕೈಯಂತೆ ಸ್ಟಿಚ್ ಮಾಡಿರ್ತಾನೆ. ಅವನು ಮಾತಾಡದೇ ಇರೋ ಹಾಗೆ ಅವನ ನಾಲ್ಗೆನ ಕಟ್ ಮಾಡಿರ್ತಾನೆ. ಆಲಿಸನ್ ಮತ್ತು ಟೆಡ್ಡಿ ಕ್ಯಾನಡಾಗೆ ರೀಚ್ ಆಗಿ ವಾಲೆಸ್ನ ಹುಡುಕ್ತಾ ಇರ್ತಾರೆ. ಆದರೆ ಇಲ್ಲಿ ವಾಲೆಸ್ ಒಂದು ದೊಡ್ಡ ವಾಲ್ರಸ್ ಆಗಿ ಹೋವರ್ಡ್ ಅವನ ಮಿಸ್ಟರ್ ಟಸ್ಕ್ ಅಂತ ಕರಿತಾ ಇರ್ತಾನೆ. ಮಿಸ್ಟರ್ ಟಸ್ಕ್ಗೆ ಸ್ವಿಮ್ ಮಾಡೋ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡ್ತಾನೆ. ಅವನಿಗೆ ಆಗ ಗೊತ್ತಾಗುತ್ತೆ ಅವನು ಮೊದಲನೆಯ ವ್ಯಕ್ತಿಯಲ್ಲ ಹೀಗಾಗಿರೋದು ಅಂತ. ಅಲ್ಲಿ ಸುಮಾರು ಸತ್ತಿರೋ ವಾಲ್ರಸ್ಗಳು ಕಾಣುತ್ತೆ. ಅದೇ ಸಮಯಕ್ಕೆ ಆಲಿಸನ್ ಮತ್ತು ಟೆಡ್ಡಿ ಒಂದು ಎಕ್ಸ್ಕಾಪ್ನ ಮೀಟ್ ಮಾಡ್ತಾರೆ. ಅವನು ಹೋವರ್ಡ್ನ ತುಂಬ ಸಮಯದಿಂದ ಹುಡುಕ್ತಾ ಇರ್ತಾನೆ. ಹೋವರ್ಡ್ ಜನರ ಕಾಲ್ ಕಟ್ ಮಾಡಿ ಅದರ ಟಸ್ಕ್ ಮಾಡಿ ಅವ್ರನ್ನ ಹ್ಯೂಮನ್ ವಾಲ್ರಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವನ ಜೊತೆ ಆದ ಎನ್ಕೌಂಟರ್ ಬಗ್ಗೆ ಹೇಳಿ ಅವನು ದೊಡ್ಡ ಸೈಕೋ ಅಂತ ಹೇಳ್ತಾನೆ. ಇಲ್ಲಿ ಹೋವರ್ಡ್ ಮಿಸ್ಟರ್ ಟಸ್ಕ್ ಜೊತೆ ಅವನ ಸ್ಟೋರಿ ಹೇಳ್ಕೊಳ್ತಾನೆ. ಮನುಷ್ಯರು ವರ್ಸ್ಟ್ ಅನಿಮಲ್ಸ್ ಅಂತ. ಮಿಸ್ಟರ್ ಟಸ್ಕಿಗೆ ರಾ ಫಿಶ್ ಕೊಡ್ತಾನೆ, ಅವನು ತಿಂತಾನೆ. ಎಕ್ಸ್ಕಾಪ್ ಮತ್ತು ಟೆಡ್ಡಿ ಇವರ ಲೊಕೇಶನ್ ಕಂಡು ಹಿಡಿತಾರೆ. ಇಲ್ಲಿ ಹೋವರ್ಡ್ ಟಸ್ಕ್ಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದಾನೆ. ಹೇಳ್ಕೊಡ್ತಾ ಅವನು ಹೇಳ್ತಾನೆ ಅವನು ಜೀವಂತವಾಗಿರೋದಕ್ಕೆ ಆ ವಾಲ್ರಸ್ನ ಕೊಂದು ತಿಂದಿದ್ದ ಅಂತ. ಸ್ವಲ್ಪ ವಾರಗಳ ನಂತರ ಒಂದು ಶಿಪ್ ಬಂದು ಅವನ್ನ ರೆಸ್ಕ್ಯೂ ಮಾಡಿದ್ರು ಅಂತ. ಆದರೆ ರೆಸ್ಕ್ಯೂ ಮಾಡಿದ್ಮೇಲೆ ಅವನಿಗೆ ಆ ಗಿಲ್ಟ್ ಕಾಡೋಕ್ಕೆ ಶುರುವಾಯಿತು. ಅವನನ್ನು ಸೇವ್ ಮಾಡಿದ ವಾಲ್ರಸ್ನ ತಿಂದೆ ಅಂತ. ಅವನ ಬಗ್ಗೆ ಅವನಿಗೆ ತುಂಬ ಬೇಜಾರಾಯಿತು. ಅವನಿಗೆ ವಾಲ್ರಸ್ಸಿಂದ ಕ್ಷಮಾಪಣೆ ಬೇಕನ್ನಿಸ್ತು. ಅದಕ್ಕೆ ಅವನು ವಾಲ್ರಸ್ನ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ದ. ಆದರೆ ಯಾರೂ ಸರ್ವೈವ್ ಆಗಿಲ್ಲ, ವಾಲೆಸ್ ಬಿಟ್ಟು. ಇದಾದ ನಂತರ ಹೋವರ್ಡ್ ವಾಲ್ರಸ್ ಸ್ಕಿನ್ ಹಾಕ್ಕೊಂಡು ಬಂದು ಟಸ್ಕ್ಗೆ ಫೈಟ್ ಮಾಡೋಕ್ಕೆ ಹೇಳ್ತಾನೆ. ಕೋಪದಿಂದ ಟಸ್ಕ್ ಅವನ ಟಸ್ಕಿಂದಲೇ ಹೋವರ್ಡ್ನ ಸಾಯಿಸ್ತಾನೆ.
ಆಲಿಸನ್ ಮತ್ತು ಟೆಡ್ಡಿ ಅದೇ ಸಮಯಕ್ಕೆ ಒಳಗೆ ಬರ್ತಾರೆ. ವಾಲಸ್ನ ಆ ರೂಪದಲ್ಲಿ ನೋಡಿ ಶಾಕ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಆಲಿಸನ್ ಮತ್ತು ಟೆಡ್ಡಿ ಒಂದು ಝೂಗೆ ಹೋಗೋದು ನೋಡ್ತೀವಿ. ಆಲಿಸನ್ ಒಂದು ಫಿಶ್ನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದಾಳೆ. ಒಂದು ವಾಲ್ರಸ್ ಹೊರಗೆ ಬಂದು ಅವಳನ್ನ ನೋಡುತ್ತೆ. ಅವಳ ಫಿಶ್ನ ಅದಕ್ಕೆ ಕೊಡ್ತಾಳೆ. ಅದು ಬೇರೆ ಯಾರೂ ಅಲ್ಲ, ಮಿಸ್ಟರ್ ಟಸ್ಕ್. ಸೊ ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಇಟ್ಸ್ ಒನ್ ಆಫ್ ದ ಕೈಂಡ್ ಮೂವಿ. ನಾನಂತೂ ಯಾವತ್ತೂ ನೋಡಿಲ್ಲ, ನೀವು ನೋಡೋದು ಮಿಸ್ ಮಾಡಬೇಡಿ. ಹೀಗೆ ಬೇರೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ info@ud ಸ್ನ್ಯಾಪ್ ಬಾಕ್ಸ್ಗೆ ಮೇಲ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಂ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಬಾಯ್.